ಎರಡನೇ ದಿವಸದ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಉಪನಿಷತ್ತದ ಆಧಾರ ಮೇಲವಾಗಿ, ಉಪನಿಷತ್ತು ಅಂದರೆ ಸಂಸ್ಕೃತ ಇರ್ತೈತಿ, ಆ ಸಂಸ್ಕೃತದ ಶ್ಲೋಕವನ್ನು ಆಧಾರವಾಗಿ ಇಟ್ಟುಕೊಂಡು ನಿಮಗೆ ಬಹು ಸುಂದರವಾಗಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಅದು ಯಾವುದು ಅಂತ ಕೇಳಿದ್ರೆ ಪ್ರಣವ ಧನು ಅಂತ ಹೇಳಿದ್ದಾರೆ. ಪ್ರಣವ ಅಂತಂದ್ರೆ ಇಲ್ಲೇ ಓಂಕಾರ ಅಂಥೇಳಿ ಅರ್ಥದ. ಓಂಕಾರದ ಏನು ಮಾಡಬೇಕು ಅಂತ ಕೇಳಿದ್ರೆ ಆ ಓಂಕಾರವನ್ನು ಧನುವನ್ನು ಮಾಡಿಕೊಂಡು ಬ್ರಹ್ಮದ ಕಡೆ ಲಕ್ಷ್ಯವಾಗಿ ನನ್ನ ಕಡೆ ಏನು ಮಾಡಬೇಕು ಅಂತ ಕೇಳಿದ್ರೆ ಅದ್ರ ಕಡೆ ಲಕ್ಷ್ಯ ಇಟ್ಟು ನಾವು ಏನನ್ನು ಮಾಡಬೇಕು ಅಂತ ಕೇಳಿದ್ರೆ ಅದು ನನ್ನ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಅನೇಕ ಶರಣರಿನ ವಿದ್ವಾಂಸರು ಹೇಳ್ತಾರೆ. ಆದರೆ ನನ್ನ ಭಕ್ತ ಏನು ಹೇಳೋದದ ಅಂತ ಕೇಳಿದ್ರೆ ಪ್ರಣವ ಅಂತಂದ್ರೆ ಮೊದಲೇನಿತ್ತು ಅಂತ ಕೇಳಿದ್ರೆ ಗೋಲಾಕಾರವಿತ್ತು. ಆ ಗೋಲಾಕಾರದೊಳಗೆ ಏನು ತುಂಬಿತ್ತು ಅಂತ ಕೇಳಿದ್ರೆ ಓಂ ಅನ್ನುವಂಥದ್ದು ಒಂದು ಅಕ್ಷರ ಇತ್ತು. ಆ ಓಂ ಅನ್ನೋದು ಅದರದ ಅಂಗಗಳನ್ನು ಕೂಡ ಅದಾವ. ಅದರ ಅಂಗ ಯಾವುದು ಅಂತ ಕೇಳಿದ್ರೆ ಅಕಾರ, ಉಕಾರ, ಮಕಾರ, ಅರ್ಧ ಮಾತರ ಅಂತ ಹೇಳ್ತಾರೆ. ಆ ಓಂಕಾರ ಸ್ವರೂಪನಾದಂಥ ಆತ್ಮನ ಏಕಾಗ್ರತ ಚಿತ್ತದಿಂದ ನೀ ಏನನ್ನು ಮಾಡ್ಕೋ ಅಂತ ಕೇಳಿದ್ರೆ ಆ ಆತ್ಮನ ಪ್ರಾಪ್ತಿಯನ್ನು ಮಾಡ್ಕೋ ಅಂತ ಹೇಳೋರದ್ರ. ಆ ಆತ್ಮನ ಪ್ರಾಪ್ತಿಯನ್ನು ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನಾವೆಲ್ಲಿಗೆ ಹೋಗ್ಬೇಕ್ರಿ ಅಂತ ಕೇಳಿದ್ರೆ ಸದ್ಗುರುನಾಥಗನ ಶರಣ ಹೋಗ್ಬೇಕಾಗತ್ತೆ. ಅದು ಎಂಥ ಸದ್ಗುರು ಬೇಕು ಅಂತ ಕೇಳಿದ್ರೆ ಬ್ರಹ್ಮನಿಷ್ಠತ್ವನೂ ಇಲ್ಲ, ಸ್ತೋತ್ರತ್ವನೂ ಇಲ್ಲ, ಒಂದೊಂದು ಇತ್ತು ಅಂತ ಕೇಳಿದ್ರೆ ಅವರು ಬೋಧ ಮಾಡಲಿಕ್ಕೆ ಯೋಗ್ಯ ಇರೋಂಗಿಲ್ಲ. ಎಲ್ಲಿ ಸ್ತೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಇರ್ತಾನೆ ಅದರದ್ದು ಏನಾಕೈತಿ ಅಂತ ಕೇಳಿದ್ರೆ ಉಚ್ಛೇದನ ಮಾಡ್ತಿರ್ತಾರೆ, ಅದರ ಸ್ವರೂಪವನ್ನು ಹೇಳ್ತಾರೆ. ಆ ಸ್ವರೂಪವನ್ನು ನಮಗೆ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನಮ್ಮ ಲಕ್ಷ್ಯ ಎಲ್ಲಿರಬೇಕು ಅಂತ ಕೇಳಿದ್ರೆ ನೇರವಾಗಿ ಆ ಬ್ರಹ್ಮನ ಕಡೆನೇ ಇರಬೇಕಾಗತ್ತೆ. ನೀವು ನೋಡಿರಬೇಕು, ಜೋಗ್ತಾರ ಕುಣಿತಿರ್ತಾರೆ, ತಲೆ ಮ್ಯಾಲ ಕೊಡ ಹಿಡ್ಕೊಂಡು ಕುಣಿತಿರ್ತಾರೆ, ನೃತ್ಯ ಮಾಡ್ತಿರ್ತಾರೆ, ಹಾವು ಬಾವು ಮಾಡ್ತಿರ್ತಾರೆ. ಜಾತ್ರೆ ಒಳಗೆ ನೋಡಿರ್ಬೇಕು. ಆ ಜಾತ್ರೆ ಒಳಗೆ ಹೆಂಗೆ ಕುಣಿದ್ರೂ ಕೂಡ ಕೈ ಬಿಟ್ಟಿರ್ತಾರೆ. ಅವ್ರು ಕೈ ಬಿಟ್ಟು ಕುಣಿತಿರ್ತಾರೆ, ರೊಕ್ಕ ಕೊಡೋರ್ದು ರೊಕ್ಕನ ತೊಗೊತಿರ್ತಾರೆ. ಭಕ್ತ ಅವ್ರ ಲಕ್ಷ್ಯ ಎಲ್ಲಿರ್ತೈತೆ ಅಂತ ಕೇಳಿದ್ರೆ ತನ್ನ ಕೊಡದ ಮೇಲೆ ಹೆಂಗೆ ಇರ್ತೈತಲ್ಲ ಹಂಗೆ ನೀನು ಏನು ಮಾಡಿದ್ರೂ ಕೂಡ ನಿನ್ನ ಲಕ್ಷ್ಯ ಎಲ್ಲಿರಬೇಕು ಅಂತ ಕೇಳಿದ್ರೆ ಪರಮಾತ್ಮನ ಪರಬ್ರಹ್ಮ ಸ್ವರೂಪದ ಕಡೆ ನಿಂದೇನಿರಬೇಕು ಅಂತ ಕೇಳಿದ್ರೆ ಲಕ್ಷ್ಯವನ್ನು ಇರಬೇಕು ಅಂತ ಹೇಳ್ತಾರೆ. ಆ ಪರಮಾತ್ಮನ ಲಕ್ಷ್ಯವನ್ನು ಇಡಬೇಕಾಗಿತ್ತು ಅಂತಂದ್ರೆ ಜ್ಞಾನಿ ಹೊರತು ಮತ್ತಾರಿಗೆ ಆಗಂಗಿಲ್ಲ. ಜೇತೆ ಜೇತೆ ಜಾಯಿ ಮನ ತೇತೆ ತೇತೆ ಬ್ರಹ್ಮರೂಪ ದರ್ಶನ. ಆಕಾಶದೊಳಗೆ ಹಾರಾಡೋ ಪಕ್ಷಿಗೆ ಏನು ಕಾಣಿಸ್ತೈತಿ ಅಂತ ಕೇಳಿದ್ರೆ ಎಷ್ಟು ವಿಶಾಲವಾದಂಥ ಬೈಲನ್ನು ಕಾಣ್ತೈತಂತ. ಆಕಾಶದೊಳಗೆ ಹಾರಾಡೋ ಪಕ್ಷಿಗೆ ಏನು ಕಾಣಿಸ್ತೈತ್ರಿ? ಬರೇ ಚೊಕ್ಕ ಬೈಲು ಒಂದೇ ಕಾಣಿಸ್ತೈತಂತ. ನೀರಿನೊಳಗೆ ಈಸುವಂಥ ಮೇನಾಗ ಏನು ಕಾಣಿಸ್ತೈತಿ ಅಂತ ಕೇಳಿದ್ರೆ ನೀರಾಗ ಕಾಣಿಸ್ತೈತಂತ. ಹಂಗೆ ಈ ಜಗತ್ತದೊಳಗೆ ಏನದ ಅಂತ ಕೇಳಿದ್ರೆ ಪರಮಾತ್ಮನ ಸ್ವರೂಪ ಬಿಟ್ಟು ಮತ್ತೇನನ್ನು ಕಾಣಿಸ್ಬಾರ್ದಂತ. ಅದಕ್ಕೆ ಹೇಳ್ತಾರೆ ಅನೇಕ ದೃಷ್ಟಾಂತಗಳನ್ನದವ, ಅನೇಕ ಉದಾಹರಣೆಗಳನ್ನದವ. ಆದ್ರೂ ಕೂಡ ನಾ ಸಣ್ಣಾಕಿಯಾಗಿ ಹೇಳೋದಕ್ಕಿಂತ ದೊಡ್ಡ ಜ್ಞಾನಿಗಳ ಮಾತದಿಂದ ಅವ್ರ ವಚನಾಮೃತವನ್ನು ಕೇಳಿ ಸಂಗ್ರಹ ಮಾಡ್ಕೊಳ್ಳುವಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ನಮಗೆ ನಿಮಗೆ ಕೊಟ್ಟು ರಕ್ಷಣೆ ಮಾಡಲೆಂಬುವಂಥ ಇವು 2 ವಾಕ್ಯಗಳನ್ನು ಸದ್ಗುರುನಾಥನ ಚರಣಕ್ಕೆ ಸಮರ್ಪಣೆ ಮಾಡಿ ಮುಗಿಸುತ್ತೇನೆ. ಓಂ ತತ್ಸತ್.